ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮೇಲಿಂದ ಮೇಲೆ ಸಿಎಂ ಮತ್ತು ಡಿಸಿಎಂ ಡೆಲ್ಲಿ ದಂಡಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಈಗ ಮತ್ತೆ 25ನೇ ತಾರೀಕು ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಈ ಭೇಟಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜುಲೈ 25ನೇ ತಾರೀಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಡೆಲ್ಲಿ ಟೂರ್ನಲ್ಲಿ ಇರ್ತಾರೆ. 4 MLC ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ಮಾಡಿ ರಾಹುಲ್ ಖರ್ಗೆ ಅವರನ್ನ ಒಪ್ಪಿಗೆ ಪಡ್ಕೊಂಡು ಮುಂದೆ ನೋಡಬೇಕು. ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಬೆಂಗಳೂರು ಬರಬೇಕಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಹೀಗಾಗಿ ಜುಲೈ 25ನೇ ತಾರೀಕು ಶುಕ್ರವಾರ ಡೆಲ್ಲಿಲೇ ಸುರ್ಜೇವಾಲಾ ಅವರ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಸುರ್ಜೇವಾಲಾ ಜೊತೆ 2 ಬಾರಿ ಸಭೆ ಮಾಡಿದ್ರೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ. 40 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿಯನ್ನು ಪರಮೇಶ್ವರ್ ಅವರು ಸಲ್ಲಿಸಿದ್ರು. ಆದರೆ ಸಿಎಂ ಡಿಸಿಎಂ ನಡುವೆ ಒಮ್ಮತ ಮೂಡಲಿಲ್ಲ. ಈಗ 4 MLC ನಿಗಮ ಮಂಡಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕಲ್ಲ, ವರಿಷ್ಠರ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಫೈನಲ್ ಆಗೋ ಸಾಧ್ಯತೆ ಇದೆ. ಹಾಗಾಗಿಯೇ ಸಿಎಂ ಮತ್ತು ಡಿಸಿಎಂ ಅವರ ಈ ಒಂದು ಡೆಲ್ಲಿ ಟೂರ್ ಮಹತ್ವವನ್ನು ಪಡ್ಕೊಳ್ತಾ ಇದೆ. 4 MLC ಮತ್ತು ನಿಗಮ ಮಂಡಳಿಗೆ ಪಟ್ಟಿ ಫೈನಲ್ ಅನ್ನ ಮಾಡಬೇಕು. ಆದರೆ ಇಲ್ಲಿ ತನಕನೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಸುರ್ಜೇವಾಲಾ ಅವರು ಹೇಳಿದರು. ಜೊತೆಗೆ ವರಿಷ್ಠರು ಹೇಳಿದ್ದಾರೆ ಅಂತೇಳಿ ಸುರ್ಜೇವಾಲಾ ಅವರು ಆ ಮೆಸೇಜನ್ನು ಪಾಸ್ ಮಾಡಿದರು. ಸೊ ಇವತ್ತಿನ ಈ ಹೊತ್ತಿನ ಅಂದರೆ 25ನೇ ತಾರೀಕಿನ ಈ ಭೇಟಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಮೇಲಿಂದ ಮೇಲೆ ಡೆಲ್ಲಿ ಟೂರನ್ನು ಕೈಗೊಳ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಈ ಬಾರಿಯ ಡೆಲ್ಲಿ ಟೂರ್ ವಿಶೇಷತೆ ಏನು? ಶರತ್, ಪ್ರಮುಖವಾಗಿ 4 MLC ಸ್ಥಾನಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಕಳೆದ 1 ತಿಂಗಳಿಂದಲೂ ಕೂಡ 4 ಸ್ಥಾನಗಳ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ರು. ಆದ್ರೆ ಅದಕ್ಕೆ ಹೈಕಮಾಂಡ್ ಇಂದ ಮುದ್ರೆ ಬಿದ್ದಿಲ್ಲ. ಈ ಹಿನ್ನೆಲೆಯಲ್ಲಿ 4 MLC ಸ್ಥಾನಗಳನ್ನ ಅಧಿಕೃತವಾಗಿ ಅಂತಿಮ ಮಾಡೋದಕ್ಕೆ ಈಗ ಸಿಎಂ ಡಿಸಿಎಂ ಅವರು ಕಸರತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ಜುಲೈ 25ನೇ ತಾರೀಕು ದೆಹಲಿಗೆ ತೆರಳೋದಕ್ಕೆ ಸಿಎಂ ಡಿಸಿಎಂ ಇಬ್ರು ಕೂಡ ಮುಂದಾಗಿದ್ದಾರೆ. ಇದ್ರ ಜೊತೆಗೆ 40 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಒಂದು ನೇಮಕಾತಿನೂ ಕೂಡ ಆಗಬೇಕಾಗಿದೆ. ಜೊತೆಗೆ ನಿರ್ದೇಶಕರ ನೇಮಕಾತಿನೂ ಕೂಡ ಆಗಬೇಕಾಗಿದೆ. ಈ ಎಲ್ಲ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಇಂದ ಅಂಕಿತ ಪಡೆದುಕೊಳ್ಳಲು ಈಗ ಸಿಎಂ ಡಿಸಿಎಂ ಅವರು ಮುಂದಾಗಿರ್ತಕ್ಕಂಥದ್ದು. ಕಳೆದ ವಾರ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು. ಶಾಸಕರು ಮತ್ತು ಸಚಿವರ ಜೊತೆ ಸಭೆಯನ್ನು ಕೂಡ ನಡೆಸಿದ್ರು. ಆ ಬಳಿಕ ಸಿಎಂ ಡಿಸಿಎಂ ಜೊತೆನೂ ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಿ ಈ 4 MLC ಸ್ಥಾನ ಹಾಗೆ ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ ಬಗ್ಗೆ ಒಂದು ಅಂತಿಮವಾದಂತಹ ಒಂದು ರೂಪುರೇಷೆಯನ್ನು ಕೊಡೋದಕ್ಕೆ, ಅಂತಿಮವಾದಂತಹ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಶತಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಒಮ್ಮತ ಮೂಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಹೋಗಿ ಅಂತಿಮ ಕಸರತ್ತು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ 4 MLC ಸ್ಥಾನಗಳ ಪೈಕಿ 3 ಹೆಸರುಗಳ ಬಗ್ಗೆ ಬಹಳಷ್ಟು ಒಂದು ಆಕ್ಷೇಪಗಳು ವ್ಯಕ್ತ ಇದೆ. ರಮೇಶ್ ಬಾಬು ಆಗಿರ್ಬೋದು, ಮತ್ತೆ ಆರತಿ ಕೃಷ್ಣ, ಮತ್ತೊಂದು ಕಡೆ ದಿನೇಶ್ ಮಟ್ಟು ಅವರು. ಈ ಒಂದು 4 ಒಂದು MLC ಸ್ಥಾನಗಳೇನಿದೆ ಅದರ ಪೈಕಿ 3 ಹೆಸರುಗಳಿಗೆ ಬಹಳಷ್ಟು ಒಂದು ಆಕ್ಷೇಪ ಇದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಂಗಳದಲ್ಲೇ ಕೂತು ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರಿಗೆ, ಆಮೇಲೆ ಮೂಲ ಒಂದು ಕಾಂಗ್ರೆಸ್ಸಿಗರಿಗೆ, ಪಕ್ಷನಿಷ್ಠರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಮಾನವನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹಗಳು ಪಕ್ಷದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೂ ಕೂಡ ಕೆಲವರು ನಾಯಕರು ದೂರುಗಳನ್ನ ಕೊಟ್ಟಿದ್ದಾರೆ. ಪಕ್ಷನಿಷ್ಠರಿಗೆ ಮತ್ತೆ ಯಾರು ಪಕ್ಷಕ್ಕಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ರು. ಈಗ ಅಂತಿಮವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ನಿಗಮ ಮಂಡಳಿಗಳನ್ನ ಫೈನಲ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಇದೇ 25ನೇ ತಾರೀಕು